ಸಮನ್ವಯ ಸಮಿತಿ ಹೆಸರಿಗೆ ಮಾಡಿದಂಗೆ ಆಯಿತು. ಅದಕ್ಕಾಗಿ ಇವತ್ತು ಮತ್ತೆ ಅದರ ಏನಪ್ಪ ಅಂದ್ರೆ ಆ ವಿಷಯ ಚರ್ಚೆಗೆ ಬಂದದ. ಯಾಕಂದ್ರೆ ಏನಪ್ಪ ಅಂತಂದ್ರೆ ಈಗ ಈ ಏನು ಒಂದು ಅಗ್ರಿಮೆಂಟ್ ಆಗಿತ್ತು, ಅದು ಒಂದು ಏನು ಸಮನ್ವಯ ಸಮಿತಿ ಮಾಡಬೇಕಾಗಿತ್ತು. ಎರಡೂ ಕಡೆದವರು ಒಪ್ಪಿಲ್ಲ. ಅದಕ್ಕೆ ಮಹಾರಾಷ್ಟ್ರದವರು ಒಪ್ಪಿಲ್ಲ, ಕನ್ನಡಿಗರು ಒಪ್ಪಿಲ್ಲ. ಮತ್ತು ಇದನ್ನು ಈ ವಿಷಯದಾಗ ಕನ್ನಡಿಗರು ಸಹಜವಾಗಿನ ಮಹಾರಾಷ್ಟ್ರ ಸರ್ಕಾರ ಮತ್ತು MES ಸಂಘಟನೆಗಳಿಂದ ಸಮನ್ವಯ ಸಮಿತಿಯ ನಿಬಂಧನೆಗಳು ಉಲ್ಲಂಘನೆ ಆಗುತ್ತಿವೆ ಅಂತ ಹೇಳಿಬಿಟ್ರು. ಮಹಾರಾಷ್ಟ್ರ ಮತ್ತು MESಯಿಂದ ಆಗಲಿಕ್ಕೆ ಇದನ್ನು ಸರಿಪಡಿಸಬೇಕು, ಸಮನ್ವಯ ಸಮಿತಿ ಹೊಂದಿಕೊಂಡು ಹೋಗ್ಬೇಕಂತ ಭೇಟಿ ಆಗ್ಬೇಕಂತ ಹೇಳ್ಬೇಕು ಅಂತ ಹೇಳಿದ್ರೆ, ಆ ಮನೋಹರ್ ಕೆರೆಕಾರ್ಯ ಕಾರ್ಯಾಧ್ಯಕ್ಷ MES ಅವ್ರು ಹೇಳಿದ್ರಪ್ಪ ಅಂದ್ರೆ ಗಡಿ ಸಮನ್ವಯ ಸಮಿತಿ ರಚಿಸುವಂತೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಮನವಿ ನೀಡಿದ್ದೇವೆ, ಅದು ಮನವಿ ಮಾಡಿದ್ದೇವೆ, ಶೀಘ್ರ ಸ್ಪಂದಿಸುವುದಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಭರವಸೆ ನೀಡಿದ್ದಾರೆ. ಲಘು ಮಾಡ್ತೀವಿ ಅಂತ. ಇವತ್ತು ಭಾಳ ಅವಶ್ಯದ ರೀ. ಅಲ್ಲಿ ಅನಗತಿ ತಿಕ್ಕಾಟ ಬೇಡ ಆಗ್ಯದ. ಯಾಕಂತಂದ್ರೆ ಈಗ ನಿಮಗೆ ಗೊತ್ತಿದ್ದಂಗೆ ಏನಪ್ಪ ಅಂದ್ರೆ ಮಾನ್ಯ ನಡೆದಂಥ ಒಂದು ಘಟನೆ ಏನಾಯಿತು, ದಿನಕ್ಕೆ ಹೆಚ್ಚು 10ರಿಂದ 20-25 ಲಕ್ಷದಷ್ಟು ನಮ್ಮ ಹಣ ನುಕ್ಸಾನ ಆಯಿತು. ಯಾಕಂದರೆ ಇಲ್ಲಿಂದ ಅಲ್ಲಿದ್ದರೆ ಹೋಗುವಂಥ ಜನ ಸಾರಿಗೆ 4 ಗಂಟೆ ಬಂದಾಗಿಬಿಡ್ತು, ಜೋರು ಜಗಳ ಆಗಿಬಿಡ್ತು. ಹೀಗಾಗಿ ಏನಾಗಿಬಿಡ್ತಪ್ಪ ಅಂದರೆ ಇದರಿಂದ ಲಾಸ್ ಆಯಿತು, ನಮ್ಮ ಕರ್ನಾಟಕಕ್ಕೂ ಆಯಿತು, ಮಹಾರಾಷ್ಟ್ರಕ್ಕೂ ಆಯಿತು. ಅದು ಒಂದು ಹೊಂದಾಣಿಕೆ ಇತ್ತಂದ್ರೆ, ಇದು ಸಮನ್ವಯ ಸಮಿತಿ ಇದ್ದಿತ್ತಂದರೆ ಇದು ಮಾಡಿ ಕೊಡ್ತಿರಲಿಲ್ಲ, ಅಲ್ಲೇ ಬಗೆಹರಿಸಿದ್ರು ಅನ್ನೋದು ನಮ್ಮ ಈ ಒಂದು ಗಡಿ ನಾಯಕರ ಅಭಿಪ್ರಾಯ. ಮತ್ತು ಅವ್ರು ಹೇಳೋದ್ರಲ್ಲೂ ಅರ್ಥ ಅದ. ಯಾಕಂದರೆ ಯಾವುದನ್ನಾದ್ರೂ ನಾವು ಚರ್ಚೆಯಿಂದ ಬಗೆಹರಿಸ್ಕೊಳ್ಬೋದು ಅಂತ. ಯಾಕೆ ಚರ್ಚೆ ಆಯ್ತಂದ್ರೆ ನಮ್ಮ ದೋಷಗಳೇನು ಅವ್ರ ದೋಷಗಳೇನು ಗೊತ್ತಾಗ್ತದೆ. ಒಬ್ರಿಗೊಬ್ರು ಹೊಂದಾಣಿಕೆ ಅದು ಚರ್ಚೆ ಮಾಡಿ ಬಗೆಹರಿಸ್ಕೊಳ್ತೀವಿ ಅಂತೇಳಿ ಅನ್ನೋದು ಸಾಮಾನ್ಯವಾದ ವಿಷಯ. ಇಂಥ ಒಂದು ಸಂದರ್ಭದಲ್ಲಿ ಗಡಿ ಸಮನ್ವಯ ಸಮಿತಿ ಇದ್ದರೆ ಭಾಳ ಉತ್ತಮ ಇತ್ತು. ಇದರಿಂದಾಗಿ ನಮ್ಗೆ ತೊಂದರೆ ಆಯಿತು ಅಂತೇಳಿ. ಮತ್ತು ಇನ್ನೊಂದು, ನಮ್ಮಲ್ಲೂ ಕರ್ನಾಟಕದ ಸ್ವಲ್ಪ ನಿರ್ಲಕ್ಷ್ಯ ಆಗಲಿಕ್ಕತ್ತದೆ ಭಾಷೆ ವಿಷಯದಲ್ಲಿ ಅಂತೇಳಿ. ಗಡಿ ಕನ್ನಡದ ಬಗ್ಗೆ 1972 KH ಪಾಟೀಲ್ ಅದರದ್ದು ಏನಪ್ಪ ಅಂತಂದ್ರೆ ಅದಕ್ಕೊಂದು ಖಾತೆ ರಚನೆ ಮಾಡಿದ್ರು ಗಡಿ ಸಮಸ್ಯೆ ಸಲುವಾಗಿ. KH ಪಾಟೀಲರಿಗೆ ಈ ನೀವು ಗಡಿ ರಕ್ಷಣೆ ಸಲುವಾಗಿ ನೀವು ಮಿನಿಸ್ಟರ್ನ ಮಾಡಿಬಿಟ್ಟಿದ್ರು. ಅದಕ್ಕೆ